Okay, dear students, see the question. The molecules of a noble gas do not possess vibrational energy. Vibrational energy. So noble gas molecule ಗೆ vibrational energy ಇರೋದಿಲ್ಲ because what is the reason? Reason ಏನಪ್ಪಾ ಅಂತಂದ್ರೆ ಫಸ್ಟ್ ಏನ್ ನೋಡೋಣ, ಮಾಲಿಕ್ಯೂಲ್ ಗಳಿಗೆ ವೈಬ್ರೇಷನ್ ಎನರ್ಜಿ ಯಾಕೆ ಇರುತ್ತೆ ಅಂತ ನೋಡೋಣ. ಹೌದಾ, ವೈಬ್ರೇಷನ್ ಎನರ್ಜಿ ಯಾಕೆ ಇರುತ್ತೆ ಅಂತಂದ್ರೆ ಸಿ ನಮ್ಮ ಹತ್ರ ಈಗ ಡೈ ಅಟೋಮಿಕ್ ಮಾಲಿಕ್ಯೂಲ್ ಅಂತ ಅನ್ಕೋಣ. ಲೆಟ್ ಅಸ್ ಇಮ್ಯಾಜಿನ್ ವಿ ಹ್ಯಾವ್ ಅ diatomic molecule. Diatomic molecule, it may be homonuclear. Homonuclear means like this, ಎರಡು ಅಟಮ್ಗಳು ಸೇಮ್ ಇರೋದು, or it may be heteronuclear. ಈ ತರ ಇದೆ ಅಂತ ಅನ್ಕೋಣ. Let us imagine I will take HCl. This is H and this is Cl, and these two are bonded by a single bond, single covalent bond. This bond is not a constant bond. It is not constant. ಹೌದಾ, ಇಲ್ಲಿ ಏನಾಗ್ತಾ ಆಗ್ತಂದ್ರೆ ಇಲ್ಲಿ ದಿಸ್ ಮೂವ್ ಲೈಕ್ ಅ ಸ್ಪ್ರಿಂಗ್. ಇದು ಹೆಂಗ್ ಏನು ವರ್ಕ್, ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ ಇದು ಡಬಲ್, ಇದು ಸಿಂಗಲ್ ಬಾಂಡ್ ಸ್ಪ್ರಿಂಗ್ ತರ ವರ್ಕ್ ಮಾಡುತ್ತೆ. ಏನಾಗುತ್ತೆ ಅಂತಂದ್ರೆ ದಿಸ್ ಬಾಂಡ್ ಈಸ್ ಇನ್ ಕಾನ್ಸ್ಟಂಟ್ ಮೋಷನ್, ಸೊ ಇಟ್ ಕಾಂಪ್ರೆಸಸ್ ಅಂಡ್ ಎಲಾಂಗೇಟ್ಸ್. ಇದೇನಾಗುತ್ತೆ, ಇದು ನಮ್ಗೆ ಕಾಂಪ್ರೆಸ್ಸು ಆಗುತ್ತಾ, ಆಮೇಲೆ ಏನಾಗುತ್ತೆ ಮತ್ತೆ ಇದು ಎಲಾಂಗೇಟ್ ಆಗುತ್ತಾ, ಎಲಾಂಗೇಟ್ಸ್. ಸಿ ಎರಡು ಇಲ್ಲಿ ಏನಾಗುತ್ತೆ ಅಂದ್ರೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಇದು ಈ ತರ ಕಾಂಪ್ರೆಸ್ ಆಗಿರುತ್ತೆ, ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಈ ತರ ಎಲಾಂಗೇಟ್ ಆಗುತ್ತೆ. ಹೌದಾ, ಸೊ ದ ಎವರೇಜ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಟಮ್ಸ್ ಇಸ್ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಯಾಕಂದ್ರೆ ಬಾಂಡ್ ನಮ್ಗೆ ಕಾನ್ಸ್ಟೆಂಟ್ ಆಗಿ ಒಂದೇ ತರ ಇರೋದಿಲ್ಲ, ಅವೇನಾಗ್ತಾ ಇರುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅವು ಏನಾಗ್ತಾ ಇರ್ತವೆ, ಹಿಗ್ಗೋದು ಕುಗ್ಗೋದು ಆಗ್ತಾ ಇರುತ್ತೆ. ಹೌದಾ, ಸೊ ಇವ್ ಎರಡೋದ್ರ ನಡುವಿಂದ ಎವರೇಜ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಏನ್ ಕರಿತೀವಿ ನಾವು, ಬಾಂಡ್ ಲೆಂತ್ ಅಂತ ಕರಿತೀವಿ. ಹೌದಾ, with respect to chlorine, hydrogen is in vibratory motion, and with respect to hydrogen, chlorine is in vibratory motion. ಹೌದಾ, ಇವು ಒಂದಕ್ಕೊಂದು ಅಟ್ಯಾಚ್ ಆಗಿರೋ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ they possesses vibratory motion, they have vibratory motion. ಅರ್ಥ ಆಯ್ತಾ, ಎರಡು ಒಂದಕ್ಕೊಂದು ಬಾಂಡ್ ಆಗಿರೋ ಸಲುವಾಗಿ ಅಲ್ಲಿ ಏನಾಗುತ್ತೆ ನಮ್ಗೆ ವೈಬ್ರೇಟರಿ ಮೋಷನ್ ಇರುತ್ತೆ. ಇಫ್ ಯು ಕನ್ಸಿಡರ್ ನೋಬಲ್ ಗ್ಯಾಸಸ್, so in case of noble gases, octet is complete. ನೋಡಿ ನಮ್ಗೆ ಗೊತ್ತಿದೆ, ನಮ್ಗೆ ಕೆಮಿಕಲ್ ಬಾಂಡ್ ಅಲ್ಲಿ ಯಾಕೆ ಫಾರ್ಮ್ ಆಗುತ್ತೆ, ಅದ್ರ ಡ್ಯೂಪ್ಲೇಟ್ ಮತ್ತು ಆಕ್ಟೇಟ್ ಕಂಪ್ಲೀಟ್ ಮಾಡ್ಕೋ ಸಲುವಾಗಿ. ನೋಬಲ್ ಗ್ಯಾಸ್ ಅಲ್ಲಿ ಇಫ್ ಯು ಟೇಕ್ ಸಿಂಗಲ್ ಆಟಮ್, ದ ಆಕ್ಟೇಟ್ ಈಸ್ ಕಂಪ್ಲೀಟ್. ಹೌದಾ, ಸೊ ಡ್ಯೂ ಟು ದೇರ್ ಕಂಪ್ಲೀಟ್ ಆಕ್ಟೇಟ್, ದೇ ಡು ನಾಟ್ ರಿಯಾಕ್ಟ್ ವಿತ್ ಎನಿವನ್. ದೇ ಡು ನಾಟ್ ರಿಯಾಕ್ಟ್ ಮೀನ್ಸ್ ದೇ ಆರ್ inert. So inert means what? They do not form bond with other atoms. Means these noble gases exist as monoatomic molecules. Now single atom ಏನು ಕರಿಬೇಕು ನಾವು, molecule ಅಂತ ಕರಿಬೇಕು. If you take neon, only one atom of neon is one neon molecule. ಹೀಲಿಯಂ, ಒನ್ ಆಟಮ್ ಆಫ್ ಹೀಲಿಯಂ ಇಸ್ ನಥಿಂಗ್ ಬಟ್ ಒನ್ ಹೀಲಿಯಂ ಮಾಲಿಕ್ಯೂಲ್. ಹೌದಾ, ಸೊ ಇದು ಒಂದೇ ಇದೆ ಅಂತಂದ್ರೆ ಇಟ್ ಡೋಂಟ್ ಹ್ಯಾವ್ ಎನಿ ಬಾಂಡ್ ಇಲ್ಲ ಇದರಲ್ಲಿ. ಸೊ ಬಾಂಡ್ ಇಲ್ಲ ಅಂತ ಏನಾಗೋದಿಲ್ಲ, ವೈಬ್ರೇಷನ್ ಆಗೋದಿಲ್ಲ ಅಂತಂದ್ರೆ ವೈಬ್ರೇಷನ್ ಎನರ್ಜಿ ಬರೋದಿಲ್ಲ. ಅರ್ಥ ಆಯ್ತಾ, ಸೊ ದೇ ಡು ನಾಟ್ ಪೊಸೆಸ್ ವೈಬ್ರೇಷನ್ ಎನರ್ಜಿ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಬಾಂಡ್ಸ್. ಹೌದಾ, ಸೊ ರೀಸನ್ ಏನಿದಕ್ಕೆ, ಆನ್ಸರ್ ಈಸ್ ದೇ ಆರ್ ಮೋನೋ ಅಟೋಮಿಕ್ ಇನ್ ನೇಚರ್. ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ, ವೈಬ್ರೇಷನ್ ಎನರ್ಜಿ ಯಾಕೆ ಇರೋದಿಲ್ಲ ಅಂತಂದ್ರೆ ಬಿಕಾಸ್ ದೇ ಆರ್ ಮೋನೋ ಅಟೋಮಿಕ್ ಇನ್ ನೇಚರ್. ಕ್ಲಿಯರ್ ಆಯ್ತಾ ಇದೆ ಎಲ್ರಿಗೂ? ಇಸ್ ಇಟ್ ಕ್ಲಿಯರ್? ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ಸಿ, ಫಾರ್ 1 mole of an ideal gas, increasing the temperature from 10 degrees Celsius to 20 degrees Celsius. ನಾನು ಟೆಂಪರೇಚರ್ ನ 10 ಡಿಗ್ರಿ ಸೆಲ್ಸಿಯಸ್ ದಿಂದ 20 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ತೀನಿ, ನಾನು ಇನ್ಕ್ರೀಸ್ ಮಾಡ್ತೀನಿ. ಹೌದಾ, then what happens for 1 mole of ideal gas? ಸೊ ಆಪ್ಷನ್ಸ್ ನೋಡೋಣ, ಇದ್ರ ಮೇಲೆ ಒಂದಿಷ್ಟು ನಾವು ಅಪ್ರಾಕ್ಸಿಮೇಷನ್ಸ್ ಮಾಡೋಣ. increases RMS velocity by √2 times, increases average kinetic energy by 2 times. kinetic energy ಮತ್ತು RMS velocity increase both average kinetic energy and RMS velocity but not significantly. Increases RMS velocity by 2 times. ಚೆಕ್ ಮಾಡೋಣ ಇದನ್ನ. ಇಲ್ಲಿ ನೋಡಿ, I will take T1 is equals to 10 degrees Celsius, T2 is equals to
20 degree Celsius. Now, but ಇದು ಏನು ಮಾಡಕ್ ಹೋಗೋದಿಲ್ಲ, we cannot use temperature in degree Celsius scale, but we have to use temperature in Kelvin scale. ನಾನು ಏನ್ ಮಾಡಬೇಕು, ಟೆಂಪರೇಚರ್ ನ ಕೆಲ್ವಿನ್ ಸ್ಕೇಲ್ ಅಲ್ಲಿ ಯೂಸ್ ಮಾಡಬೇಕು. ಹೌದಾ, ಇಲ್ಲೇನಿದೆ, ಇದು ನೋಡಿಕೊಳ್ಳೆ ಗೊತ್ತಾಗುತ್ತೆ. ಸಿ T2 is equals to 2 times of T1 ಅಂತ ಇದೆಯಾ, T2 is equals to 2 times of T1 in degree Celsius scale. Okay, now see, if you take temperature in Kelvin scale, if you take temperature in Kelvin scale, it will be 273 plus 10 equal to 283 Kelvin, and this will be T2 is equals to 293 Kelvin. See, dear students, you can say clearly T2 is not 2 times of T1 in Kelvin scale. T2 is not 2 times of T1 in Kelvin scale. Yes or no? ನೋಡಿ, ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ನೋಡಿದ್ರೆ ಏನ್ ಸಿಗುತ್ತೆ ನಮ್ಗಿದು, T2 T1 2 ಟೈಮ್ಸ್ ಇದೆ ಇಲ್ಲಿ, ಯಾಕಂದ್ರೆ 10 ಇದೆ 20 ಇದೆ, ಹೌದಾ. ಬಟ್ ಇನ್ ಇಫ್ ಯು ಟೇಕ್ ಇನ್ ಕೆಲ್ವಿನ್ ಸ್ಕೇಲ್, T2 is 293, T1 is 283, ಹೌದಾ. ಸೊ ಇಟ್ ಇಸ್ ನಾಟ್ 2 ಟೈಮ್ಸ್, ಇಟ್ ಇಸ್ ನಾಟ್ 2 ಟೈಮ್ಸ್ ಇನ್ ಕೆಲ್ವಿನ್ ಸ್ಕೇಲ್. ಕ್ಲಿಯರ್? ಹಂಗಂತಂದ್ರೆ according to our formula, we'll write the formula. Kinetic energy formula ಏನಿದೆ ನಮಗೆ, the average kinetic energy is equals to 3/2 times of kb into T. So where kb is called as Boltzmann constant. kb ಅಂದ್ರೆ ಏನಿದು, Boltzmann constant. Okay, and from this you can say kinetic energy is directly proportional to T ಅಂತ ಹೇಳ್ಬೋದಾ. kinetic energy is directly proportional to T, ಹೌದಾ. ನೀವು ಟೆಂಪರೇಚರ್ 2 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ರೆ kinetic energy ಏನಾಗುತ್ತೆ, 2 ಟೈಮ್ಸ್ ಇನ್ಕ್ರೀಸ್ ಆಗ್ತಿತ್ತು ಯಾವಾಗ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರೆ. ಬಟ್ ಫ್ರಮ್ ದಿಸ್ ಇಕ್ವೇಶನ್ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ here upon increasing the temperature from 283 to 293 Kelvin, kinetic energy cannot be increased by 2 times. Kinetic energy ಏನಾಗೋದಿಲ್ಲ, 2 times increase ಆಗೋದಿಲ್ಲ. See, increases the average kinetic energy by 2 times. So this is wrong. Option B ಏನೈತಿ, ಈಗ ರಾಂಗ್ ಆಯ್ತು, ಹೌದಾ. ನಾನು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಗೊಂಡ್ರೆ 2 ಟೈಮ್ಸ್ ಇನ್ಕ್ರೀಸ್ ಆಗ್ತಿತ್ತು, ಬಟ್ ಇದು ನಾನು ಕೆಲ್ವಿನ್ ಅಲ್ಲಿ ತಗೊಂಡಿದ್ದೀನಿ, ಇನ್ಕ್ರೀಸ್ ಆಗೋದಿಲ್ಲ. ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಬಟ್ ಏನು ಅಷ್ಟು ಜಾಸ್ತಿ ಆಗೋದಿಲ್ಲ. ನೆಕ್ಸ್ಟ್, ಫ್ರಮ್ ದಿ ಇಕ್ವೇಶನ್ ಆಫ್ RMS ವೆಲಾಸಿಟಿ, VRMS, sometimes you can write it as mu RMS ಅಂತ ಬರೀತೀವಿ ಇದನ್ನ, ಹೌದಾ. ಸೊ ದ ಇಕ್ವೇಶನ್ ಈಸ್ 3RT divided by m. See dear students, R means universal gas constant, T is temperature, m is molar mass. M is molar mass or molecular mass. Okay, see, ಇದನ್ನ ಏನಂತ ಹೇಳ್ಬೋದು ನಾವು, VRMS is directly proportional to root T, ಹೌದಾ. ಇಲ್ಲಿ ನಾವು ಟೆಂಪರೇಚರ್ ನ 10 to 20 ಡಿಗ್ರಿ ಮಾಡಿದ್ರೆ RMS velocity 2 times increase ಆಗೋದಿಲ್ಲ, ಹೌದಾ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಇನ್ಕ್ರೀಸ್ RMS velocity by 2 times ಇನ್ಕ್ರೀಸ್ ಆಗೋದಿಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಹೌದಾ. ಇಟ್ ಇಸ್ even not even root 2 times also. It is not even root 2 times also. See, option C is our answer. See what happens here, upon increasing the temperature, if you increase the temperature, even kinetic energy also increases and RMS velocity is also increases. ನೋಡಿ, VRMS root T ಇದೆ, ಇದು T directly proportional ಇದೆ, ಹೌದಾ. both increases but not significantly. ಎರಡು ಇನ್ಕ್ರೀಸ್ ಆಗುತ್ತೆ ಬಟ್ ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ, ಹೌದಾ. the increase is very less. Both increases but not significantly. So option C is our answer. Option C is our answer. Okay, we'll see third one. The RMS velocity of hydrogen is root 7 times of RMS velocity of nitrogen. See, the RMS velocity of, directly we'll take mu ಅಂತ ತಗೊಂಡ್ಬಿಡೋಣ. Mu means RMS velocity. Mu of hydrogen is equals to root 7 times of mu of nitrogen.
If T is temperature of the gas, T is equals to what? Temperature of the gas. Which of the following is true? We have to calculate following. Okay, so directly we'll write first ಏನು ಬರೆಯೋಣ ಇದರದ್ದು RMS velocity ಫಾರ್ಮುಲಾ ಬರ್ಕೋಣ. mu hydrogen is equals to ಫಾರ್ಮುಲಾ ಏನಿದೆ ನಮಗೆ RMS velocity ಇದು mu is equals to √3 RT divided by m ಅಂತ ಇದೆ ಹೌದಾ. Here for hydrogen m is equals to how much? For hydrogen m is equals to 2. ಹೈಡ್ರೋಜನ್ ನೋಡಿದ್ರಿ ಮೋಲಾರ್ ಮಾಸ್ ಏನಾಗುತ್ತೆ ಇದರದ್ದು ಮಾಲಿಕ್ಯುಲರ್ ಮಾಸ್ 2 ಆಗುತ್ತೆ. ಇಟ್ ವಿಲ್ ಬಿ √RT divided by 2 ಹೌದಾ. ಅಂಡ್ ದ RMS velocity of nitrogen is equals to ಇಲ್ಲಿ ಏನಾಗುತ್ತೆ ಇದರದ್ದು √3 RT divided by ನೈಟ್ರೋಜನ್ ಎಷ್ಟಾಗಿದೆ ಮೋಲಾರ್ ಮಾಸ್ 14 into 2 28. Okay, take this as equation number 1, this as equation number 2. Or in here what they have given? They have given this equation. RMS velocity of hydrogen is equals to √7 times of RMS velocity of nitrogen. ಬರೆಯೋಣ ಇದನ್ನ. mu of hydrogen ಎಷ್ಟಿದೆ ಇದು √3 RT divided by 2 is equals to √7 times of √2 into 3 RT divided by 28. Both the sides we have got roots. So squaring on both the sides. ಎರಡು ಸೈಡ್ ಏನು ಮಾಡ್ತೀನಿ ನಾನು ಸ್ಕ್ವೇರ್ ಮಾಡ್ತೀನಿ. Squaring on both the sides. Root square cancel ಆಗುತ್ತಾ? Cancel ಆಗುತ್ತಾ? So what will get 3 RT divided by 2 is equals to 7 into RT divided by 28. RT get cancelled out. Sorry. RT cancel ಆಗೋದಿಲ್ಲ. ಇಲ್ಲಿ T ಅಂತ ಏನು ತಗೋಣ ಅಂತಂದ್ರೆ will take temperature as here I am going to take this as a temperature of hydrogen, this as temperature of hydrogen, this as temperature of nitrogen, because they are asking these only. This is temperature of hydrogen, this is temperature of nitrogen. R get cancels, sorry ಇಲ್ಲಿ 3 ಅಂತ ಇರುತ್ತಲ್ಲ 3R get cancelled out. Okay, ಇಲ್ಲಿ ಏನು ಉಳಿತೆ 7 1s 7 2s ಹೌದಾ. 7 1s 7 2s ಇಲ್ಲಿ ಏನಾಗುತ್ತೆ ಇದು 2 2 ಕ್ಯಾನ್ಸಲ್ ಆಗುತ್ತಾ. 7 4s ಆಗುತ್ತಲ್ಲ ಇದು 7 4s. ಓಕೆ, see this is for both denominator ಗೆಲ್ಲ ಎಲ್ಲ ಕೂಡಿಸಿ ಇದು ರೂಟ್. this is for both ರೂಟ್ ನೋಡಿ ಎರಡು ಕಡೆ ಇದೆ ಇದು ಹೌದಾ. ಸೊ ಏನಾಗುತ್ತೆ ಇದು this will be then what remain here temperature of hydrogen is equals to ಇಲ್ಲಿ 2 ನ ಕಾಸು ಈ ಕಡೆ 2 into temperature of nitrogen divided by 4 1 2 2 ಏನಾಗುತ್ತೆ temperature of nitrogen is equals to ಇದು ಈ ಕಡೆ ಬಂದ್ರೆ 2 into temperature of hydrogen. Temperature of nitrogen is equals to twice the temperature of hydrogen. Twice the temperature of hydrogen. So this is our answer. This is our answer. ಅರ್ಥ ಆಯ್ತಾ ಎಲ್ರಿಗೂ ಇದು? ಸೊ ಆಪ್ಷನ್ ಯಾವ್ದು ನೋಡಿ, temperature of nitrogen √7 times of hydrogen. This is wrong. Temperature of nitrogen equal to temperature of hydrogen. Temperature of nitrogen is equals to twice the temperature of hydrogen. Option D is our answer. Option D is our answer. Okay. ಅರ್ಥ ಆಯ್ತು ಎಲ್ರಿಗೂ ಇದು? Is it clear? So let's see the next question. 25 gram of each of the following gases. Each of the following gases are taken at 27 degrees Celsius. 27 degrees Celsius and 600 mm pressure. 600 mm pressure. Which of these will have the least volume? ನಾವು ಒಂದಿಷ್ಟು ಗ್ಯಾಸ್ ಗಳನ್ನು ತಗೊಂಡಿದೀವಿ. ದೇ ಹ್ಯಾವ್ ಟೇಕನ್ 4 ಗ್ಯಾಸಸ್. 4 ಗ್ಯಾಸ್ ತಗೊಂಡಾರ. ಸೊ 4 ಗ್ಯಾಸ್ ಅಲ್ಲಿ ಯಾವ್ದ್ರದ್ದು ವ್ಯಾಲ್ಯೂಮ್ ಕಡಿಮೆ ಇದೆ ಕಂಡೀಷನ್ ಕೊಟ್ಟರು ಏನಂತಂದ್ರೆ ಟೆಂಪರೇಚರ್ ವಿಲ್ ಬಿ 27 ಡಿಗ್ರಿ ಸೆಲ್ಸಿಯಸ್ ಅಂಡ್ ಪ್ರೆಷರ್ ವಿಲ್ ಬಿ 600 mm ಪ್ರೆಷರ್. ಪ್ರೆಷರ್ ಎಷ್ಟಿರುತ್ತೆ ಅಂತ
600 mm ಇರುತ್ತಂತ, ಹೌದಾ? ಪ್ರೆಷರ್ ವಿಲ್ ಬಿ 600 mm and ಟೆಂಪರೇಚರ್ ವಿಲ್ ಬಿ 27 ಡಿಗ್ರಿ ಸೆಲ್ಸಿಯಸ್. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದರಲ್ಲಿ? ಲೀಸ್ಟ್ ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ? ಇದು ಮಾತಾಡೋದು ಕೆಲಸ ಆಯ್ತಲ್ಲ ಎಲ್ರಿಗೂ? ಸ್ಕ್ರೀನ್ ಕರೆಕ್ಟ್ ಆಯ್ತಲ್ಲ? ರೈಟ್, ಓಕೆ. ಸಿ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಗೊತ್ತಾ? ವಾಲ್ಯೂಮ್ ಅನ್ನು ಕೇಳಿದಾರೆ ಅವರು. ನಾವು ಬೇರೆ ಬೇರೆ ಗ್ಯಾಸ್ ಕಂಪೇರ್ ಮಾಡಬೇಕು. ನಮಗೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತು. ಏನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ? ಫಾರ್ ಐಡಿಯಲ್ ಗ್ಯಾಸ್, ಫಾರ್ ಗ್ಯಾಸಸ್ ಕ್ಯಾನ್ ರೈಟ್ PV is equals to NRT ಅಂತ ಹೇಳ್ಬೋದು ನಾವು. ದಿಸ್ ಇಸ್ ಐಡಿಯಲ್ ಗ್ಯಾಸ್ ಇಕ್ವೇಶನ್. PV is equals to NRT. PV is equals to NRT. ಹೌದಾ? ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ? ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತಾ? ವಾಲ್ಯೂಮ್ is equals to NRT divided by V. NRT divided by V. ಸಾರಿ, P. ಇದೇನಾಗುತ್ತೆ? NRT divided by P ಆಗುತ್ತೆ, ಹೌದಾ? ಬಟ್ ದೇ ಹ್ಯಾವ್ ಗಿವನ್ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದಿ ಗ್ಯಾಸಸ್. 4 ಗ್ಯಾಸ್ ಒಳಗೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತಾ? 4 ಗ್ಯಾಸ್ ಒಳಗೆ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತಾ? ಆಮೇಲೆ ಆರ್ ಅಂತಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ದೀಸ್ ಆರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಈ ಮೂರು ಏನಿವು? ದೀಸ್ ಆರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ದೀಸ್ ಆರ್ ಕಾನ್ಸ್ಟೆಂಟ್ ಫಾರ್ ಆಲ್ ದಿ ಗ್ಯಾಸಸ್. 4 ಗ್ಯಾಸ್ ಒಳಗೆ ಏನಿದಾವೆ? ಆರು ಸೇಮ್ ಇರುತ್ತಾ, ಟೆಂಪರೇಚರ್ ಸೇಮ್ ಇರುತ್ತಾ, ಪ್ರೆಷರ್ ಸೇಮ್ ಇರುತ್ತಾ. ಸೊ ದೇರ್ ಫಾರ್ V is directly proportional to N ಅಂತ ಹೇಳಬಹುದಾ? What is N? N will be number of moles. Number of moles. ಏನಂದ್ರೆ ಏನು? Number of moles. ಹೌದಾ? V is directly proportional to N. ಇದ್ರ ನೀವು ನಂಬರ್ ಆಫ್ ಮೋಲ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ, if you calculate number of moles, if you calculate number of moles, you will come to know. ನಿಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಬಟ್ ಇದನ್ನ ನಮ್ಗೆ ಸರ್ ಇದ್ರದೆಲ್ಲ ಅಟಾಮಿಕ್ ಮಾಸ್ ನಮ್ಗೆ ಗೊತ್ತಿಲ್ಲ ಸರ್, ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ಅದಕ್ಕೊಂದು ಶಾರ್ಟ್ ಕಟ್ ಮೆಥಡ್ ಇದೆ. ಏನಂತಂದ್ರೆ ಇದನ್ನ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸೊ ಏನಂತ ಹೇಳ್ಬೋದು ನಾವು? ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಈಸ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇವನ್ ದೋ ಮಾಸ್ ಇಸ್ ಕಾನ್ಸ್ಟೆಂಟ್, ಎಲ್ಲ ಗ್ಯಾಸ್ಗಳು ಎಷ್ಟು ತಗೊಂಡಿದ್ದಾರೆ? 25 ಗ್ರಾಮ್. ದೇರ್ ಫಾರ್ ವಿ ಕ್ಯಾನ್ ರೈಟ್ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್ ಅಂತ ಹೇಳ್ಬೋದಾ? ಯಾರ್ದು ಮೋಲಾರ್ ಮಾಸ್ ಜಾಸ್ತಿ ಇರುತ್ತಲ್ಲ ಅವ್ರದ್ದು ವಾಲ್ಯೂಮ್ ಇರುತ್ತೆ ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ದ ಮೋಲಾರ್ ಮಾಸ್ ಆಫ್ HCl ಈಸ್ 36.5 ಗ್ರಾಮ್ ಪರ್ ಮೋಲ್. 36.5 ಗ್ರಾಮ್ ಪರ್ ಮೋಲ್. ಹೈಡ್ರೋಜನ್ ಅಯೋಡೈಡ್ HBr ಎಷ್ಟಿದೆ ಇದರದ್ದು? 80.91 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಇದು ನಾನು ಹೇಳ್ತಾ ಇರೋದು, ಹೌದಾ? ಫಾರ್ ಹೈಡ್ರೋಜನ್ ಅಯೋಡೈಡ್ ಇಟ್ ಈಸ್ 128 ಗ್ರಾಮ್ ಪರ್ ಮೋಲ್. And that of hydrogen fluoride is 20.1 gram per mole. ಇಷ್ಟು ಮೇಲೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಹೌದಲ್ಲ? ಸಿ, the molar mass is highest for 128, ಹೌದಾ? ಸೊ ಇದಕ್ಕೆ ಏನಾಗುತ್ತೆ ನಮ್ಗೆ? ವಾಲ್ಯೂಮ್ ವಿಲ್ ಬಿ ಲೀಸ್ಟ್. ಫಾರ್ HI ವಾಲ್ಯೂಮ್ ವಿಲ್ ಬಿ ಲೀಸ್ಟ್. ಇದ್ರ ವಾಲ್ಯೂಮ್ ಏನಂತಂದ್ರೆ ಎಲ್ಲಕ್ಕಿಂತ ಕಡಿಮೆ ಇರುತ್ತೆ, ಹೌದಾ? ಹೈಯೆಸ್ಟ್ ವಾಲ್ಯೂಮ್ ಯಾವುದು? HF will have highest volume. ಯಾಕಂದ್ರೆ ಮೋಲಾರ್ ಮಾಸ್ ಏನಿದೆ ಎಲ್ಲಕ್ಕಿಂತ ಕಡಿಮೆ ಇದೆ. ಸೊ ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಕ್ಲಿಯರ್ ಆಯ್ತಾ ಇದೆ ಎಲ್ರಿಗೂ? ಇಸ್ ಇಟ್ ಕ್ಲಿಯರ್? ವಿಲ್ ಗೋ ಫಾರ್ ನೆಕ್ಸ್ಟ್. ಸಿ ದ ಕ್ವಶನ್ ಕೇರ್ಫುಲಿ. ಇದು ಕ್ವಶನ್ ಇಂಟ್ರೆಸ್ಟಿಂಗ್ ಇದೆ, ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಇದನ್ನ. 2 moles of N2O4 is kept in a closed container at 298 Kelvin and under 1 atm pressure. It is heated to 0.96 Kelvin when 20% by mass of N2O4 is decomposed to NO2. The resulting pressure is. ನೋಡಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ವಶನ್ ಅನ್ನ ಇನ್ನೊಂದ್ಸತಿ ಕ್ಲಿಯರ್ ಆಗಿ ಹೇಳ್ತೀನಿ. ಸಿ ದ ಕ್ವಶನ್ ಕೇರ್ಫುಲಿ. We have taken a container. ಒಂದು ಕಂಟೈನರ್ ತಗೊಂಡಿದ್ದೀವಿ. We have taken a container. So in this container we have taken 2 moles of N2O4 gas. ಏನ್ ತಗೊಂಡಿದ್ದೀವಿ? 2 moles of N2O4 gas. ಯಾವ ಕಂಡೀಷನ್ ಅಲ್ಲಿ? 298 Kelvin ಟೆಂಪರೇಚರ್ ಅಲ್ಲಿ 1 atm pressure.
ಹೌದಾ ಹೌದಾ ಓಕೆ ಸೊ ದಿಸ್ ಇಸ್ ಅವರ್ ಕ್ಲೋಸ್ಡ್ ಕಂಟೈನರ್. ಇದು ನಮ್ದು ಕ್ಲೋಸ್ ಕಂಟೈನರ್. ಇಲ್ಲಿ ಏನ್ ಮಾಡಿದೀವಿ ನಾವು N2O4 ಗ್ಯಾಸ್ ಅನ್ನು ತಗೊಂಡಿದೀವಿ. ಎಷ್ಟು ಮೋಲ್ ತಗೊಂಡಿದೀವಿ? 2 moles ತಗೊಂಡಿದೀವಿ. ಹೌದಾ ಸೊ ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ we are increasing the temperature of the system to 596 Kelvin. ಇದೇ ಮಾಡ್ತೀವಿ, ಹೀಟ್ ಮಾಡಿ 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 ಏನ್ ಮಾಡ್ತೀವಿ ಟೆಂಪರೇಚರ್ ನ 596 ಕೆಲ್ವಿನ್ ಮಾಡ್ತೀವಿ. ಎಷ್ಟು? 596 ಕೆಲ್ವಿನ್ ಮಾಡ್ತೀವಿ. ಸೊ ಈ ಕಂಡೀಷನ್ ಏನಾಗುತ್ತೆ ನಮಗೆ 20% of N2O4 is decomposed. ಇದೇನಾಗುತ್ತೆ, ಇದು 20% N2O4 ಏನಾಗುತ್ತೆ ಡಿಕಾಂಪೋಸ್ ಆಗಿಬಿಡುತ್ತೆ. ಹೌದಾ ಸೊ ಇದು ಡಿಕಾಂಪೋಸ್ ಆಗಿ ಏನ್ ಫಾರ್ಮ್ ಆಗುತ್ತೆ? ಡಿಕಾಂಪೋಸ್ ಟು NO2 ಫಾರ್ಮ್ ಆಗುತ್ತೆ. ಸೊ ಹಂಗಂತಂದ್ರೆ 596 ಕೆಲ್ವಿನ್ ನಲ್ಲಿ ಎಷ್ಟಿರುತ್ತೆ ಇದು? N2O4 ಇನಿಷಿಯಲ್ ಇರೋಷ್ಟು ಇರಬೇಕಾಯ್ತು 2 moles ಇರುತ್ತಾ? ಆ 2 moles ದಲ್ಲಿ 20% ಏನಾಗುತ್ತೆ ನಮ್ಗೆ ಅದು ಡಿಕಾಂಪೋಸ್ ಆಗುತ್ತೆ. NO2 ಏನಾಗುತ್ತೆ ಫಾರ್ಮ್ ಆಗುತ್ತೆ. ಸೊ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಈ ಕಂಡೀಷನ್ ದಲ್ಲಿ ವಾಟ್ ವಿಲ್ ಬಿ ಇಟ್ಸ್ ನ್ಯೂ ಪ್ರೆಷರ್, ಇದ್ರದ್ದು ನ್ಯೂ ಪ್ರೆಷರ್ ಎಷ್ಟಾಗುತ್ತೆ? ಹೌದಾ ಸೊ ಇದನ್ನ ಏನ್ ಮಾಡೋಣ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಹೌದಾ ಸೊ ಏನ್ ಮಾಡೋಣ, ಎರಡು ಕಂಡೀಷನ್ಸ್ ಅಪ್ಲೈ ಮಾಡಬಹುದು ನಾವು. ಇದನ್ನ ಎರಡು ಕಂಡೀಷನ್ ಏನ್ ಹೇಳಿ ನೋಡೋಣ. PV = NRT ಅಪ್ಲೈ ಮಾಡಿ, PV = NRT, ಅಥವಾ ಏನ್ ಮಾಡಬಹುದು ನಾವು ಇದಕ್ಕೆ P1 V1 by T1 is equals to P2 V2 by T2 ಅಂತ ಮಾಡಬಹುದಾಗಿತ್ತಾ? ಹೌದಾ ಇಲ್ಲಿ ನೋಡೋಣ ಫಸ್ಟ್ ಕಂಡೀಷನ್ಸ್ ಏನಿದೆ ಅಂತ ನೋಡೋಣ, ಆಮೇಲೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಸೆಕೆಂಡ್ ಕಂಡೀಷನ್ ಏನು. See the first condition we have to calculate initial condition or starting initial conditions ಏನಿದೆ ನಮ್ಮ ಹತ್ರ? ಟೆಂಪರೇಚರ್ T1 is equal to ಎಷ್ಟು ಟೆಂಪರೇಚರ್ 298 Kelvin and the pressure is 1 atm. P1 equal to 1 atm and number of moles equal to 2 moles. ಸೊ ಟೆಂಪರೇಚರ್ ಗೊತ್ತು, ಪ್ರೆಷರ್ ಗೊತ್ತು, ಆರ್ ಗೊತ್ತು. PV = NRT ಮಾಡಿದ್ರೆ ವಾಲ್ಯೂಮ್ ಸಿಗುತ್ತೆ ಇದ್ರದ್ದು. ಸೊ ವಾಲ್ಯೂಮ್ ವಿಲ್ ಬಿ PV is equals to NRT. So the volume is equals to NRT divided by P. ಹೌದಾ ಸೊ V is equals to N ಅಂದ್ರೆ ಎಷ್ಟಿದೆ 2 moles. ಹೌದಾ ಇಂಟು R ಅಂದ್ರೆ ಎಷ್ಟು ಬರುತ್ತೆ? ಇಲ್ಲಿ ATM ಅಲ್ಲಿ ಇದೆ ಅದು ಪ್ರೆಷರ್. ಸೊ R ವ್ಯಾಲ್ಯೂ ಏನಾಗುತ್ತೆ 0.021 into temperature is 298 divided by the pressure is 1 atm. Pressure ಎಷ್ಟಿದೆ 1 atm. Therefore volume is equals to, in calculate ಮಾಡಿದ್ರೆ ಎಷ್ಟು ಬರುತ್ತೆ ಇದನ್ನ? If you calculate this all, you will have 48.9 liters. ಎಷ್ಟು ಬರುತ್ತೆ ವಾಲ್ಯೂಮ್? 48.9 ಲೀಟರ್ ವಾಲ್ಯೂಮ್ ಬಂತು ನಮ್ಗೆ. ಈಗ ನಮ್ಗೆ ಏನ್ ಗೊತ್ತಾಯ್ತು ಇದರಿಂದ? PV = NRT ಫಾರ್ಮುಲಾ ಅಪ್ಲೈ ಮಾಡ್ರೆ ನಮ್ಗೆ ಏನ್ ಗೊತ್ತಾಯ್ತು? ಟೆಂಪರೇಚರ್, ಪ್ರೆಷರ್, ನಂಬರ್ ಆಫ್ ಮೋಲ್ಸ್, ವಾಲ್ಯೂಮ್ ಎಲ್ಲಾ ಪ್ಯಾರಾಮೀಟರ್ಗಳು ಗೊತ್ತಾದ್ರು. ಈಗ ಎಲ್ಲಾ ಪ್ಯಾರಾಮೀಟರ್ಗಳು ಗೊತ್ತಾದ್ರು. ಹೌದಾ ಸೊ ಈಗ ಏನ್ ಮಾಡೋಣ ಅಂತಂದ್ರೆ ವಿಲ್ ಟೇಕ್ ಫೈನಲ್ ಕಂಡೀಷನ್ ನಂಬರ್ 2 ಏನಿದೆ ಈಗ ಸೆಕೆಂಡ್ ಸ್ಟೇಟ್ ಅಲ್ಲಿ, ಸೆಕೆಂಡ್ ಕಂಡೀಷನ್ ಅಲ್ಲಿ ಫೈನಲ್ ಕಂಡೀಷನ್ ಅಂದ್ರೆ ಏನ್ ಮಾಡಿದ್ವಿ ನಾವು? ಟೆಂಪರೇಚರ್ ಎಷ್ಟು ತಗೊಂಡಿದೀವಿ? ಟೆಂಪರೇಚರ್ ಈಸ್ ಈಕ್ವಲ್ಸ್ ಟು 596 ಕೆಲ್ವಿನ್ ತಗೊಂಡಿದೀವಿ. ಟೆಂಪರೇಚರ್ ಈಸ್ 596 ಕೆಲ್ವಿನ್. ವಾಲ್ಯೂಮ್ ಅಂತೂ ಇಷ್ಟೇ ಇರುತ್ತೆ, ಯಾಕಂದ್ರೆ ಕ್ಲೋಸ್ಡ್ ಕಂಟೈನರ್ ಇದೆಯಾ ಇದು. ಸೊ ವಾಲ್ಯೂಮ್ ರಿಮೈನ್ ಸೇಮ್. ವಾಲ್ಯೂಮ್ = 48.9 ಲೀಟರ್ಸ್ ಇರುತ್ತೆ. ಇದರಲ್ಲಿ ಏನು ಚೇಂಜ್ ಇಲ್ಲ. ಹೌದಾ ಪ್ರೆಷರ್ ಎಷ್ಟಾಗುತ್ತಾ? ಪ್ರೆಷರ್ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಎಷ್ಟಾಗುತ್ತಾ? ಪ್ರೆಷರ್ ಎಷ್ಟಾಗುತ್ತೆ? ವೇಟ್ ಆಮೇಲೆ ನೋಡೋಣ ಇದು ಎಷ್ಟಾಗುತ್ತೆ ಅಂತೇಳಿ. ವಿಲ್ ಟೆಲ್, ದೇರ್ ಇಸ್ ಅ ಕನ್ವರ್ಷನ್, ವಿಲ್ ಟೆಲ್. ಓಕೆ ಸೊ ಇದ್ರದ್ದು ನಂಬರ್ ಆಫ್ ಮೋಲ್ಸ್ ಗೊತ್ತಿಲ್ಲ, ಏನ್ ಮಾಡ್ಕೋಬೇಕು ನಾವೀಗ? ನಂಬರ್ ಆಫ್ ಮೋಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ವಿಲ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್. ಹೌದಾ ಸೊ ನಮ್ಗೆ ಏನಿದೆ ಈಗ N2O4 ಇತ್ತು. ಇನಿಷಿಯಲಿ N2O4 ವಾಸ್ ದೇರ್. ಇಟ್ ಈಸ್ ಡಿಸೋಸಿಯೇಟೆಡ್ ಟು ಗಿವ್ 2NO2 ಬರುತ್ತದೆ. ಡಿಸೋಸಿಯೇಟ್ ಆದ್ರೆ 2NO2 ಬರುತ್ತೆ. ಹೌದಾ ಸೊ ಫಸ್ಟ್ ಇನಿಷಿಯಲಿ ತಗೊಂಡಾಗ ಏನಿದೆ? T = 0 ಇದ್ದಾಗ
ದಿಸ್ ವಾಸ್ 2 ಮೋಲ್. ಎಷ್ಟು ಮೋಲ್ ಇತ್ತು ಇದು? N2O4 2 ಮೋಲ್ ಇತ್ತು. ಇದೇನು ಫಾರ್ಮ್ ಆಗಿರಲಿಲ್ಲ, 0 ಮೋಲ್ ಇತ್ತು. ಹೌದಾ? ಸೊ ಆಮೇಲೆ ಸಮ್ ಟೈಮ್ಸ್ ಆದ್ಮೇಲೆ ಏನ್ ಮಾಡಿದ್ವಿ ನಾವು? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ವಿ. ಎಷ್ಟು? 596 ಕೆಲ್ವಿನ್. ಅವಾಗ ಏನಾಗುತ್ತೆ? 2 ಮೋಲ್ಸ್ ದಿಂದ ಒಂದಿಷ್ಟು ಎಷ್ಟಾಗುತ್ತೆ ನಮಗೆ? 20% ಡಿಸೋಸಿಯೇಟ್ ಆಗುತ್ತಾ? ಸೊ 20% ಆಫ್ 2 ಮೋಲ್ ಅಂದ್ರೆ ಎಷ್ಟಾಗುತ್ತೆ? 2 ಇಂಟು 20 ಡಿವೈಡ್ ಬೈ 100. ಹೌದಾ? ಇಷ್ಟು ಏನಾಯ್ತು? ಇದು ಡಿಸೋಸಿಯೇಟ್ ಆಯ್ತು. ಸೊ ಇದು ಎಷ್ಟು ಡಿಸೋಸಿಯೇಟ್ ಆಗುತ್ತಲ್ಲ, ಇದು ಎಕ್ಸ್ ಅಮೌಂಟ್ ಡಿಸೋಸಿಯೇಟ್ ಆದ್ರೆ ಇದೆಷ್ಟು ಬರುತ್ತೆ ನಮಗೆ? 2x ಬರುತ್ತೆ. ಸೊ 2 ಇಂಟು ದಿಸ್ ವ್ಯಾಲ್ಯೂ, ಇದೇನು ಬರುತ್ತಲ್ಲ ಅದು ಆ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಹೌದಾ? ಸೊ ಎಷ್ಟು ಬರುತ್ತೆ ನೋಡ್ರಿ ಇದು? 2 ಮೈನಸ್ ದಿಸ್ ವಿಲ್ ಬಿ ಎಷ್ಟು ಬರುತ್ತೆ? ಇದು 4 ಡಿವೈಡ್ ಬೈ 10 ಅಂತಂದ್ರೆ 0.4 ಬರುತ್ತೆ. ಸೊ ಇದೆಷ್ಟು ಬರುತ್ತೆ? 0.4 ಅಂತಂದ್ರೆ 0.4 ಇಂಟು 2 0.8 ಎಷ್ಟಾಗುತ್ತೆ ಇದು? ದಿಸ್ ವಿಲ್ ಬಿ 0.8 ಮೋಲ್. 20% ಡಿಸೋಸಿಯೇಟ್ ಆದ್ರೆ 2 ಮೋಲ್ಸ್ ಅಲ್ಲಿ 0.4 ಮೋಲ್ ಏನಾಗುತ್ತೆ? ಇದು ಕಡಿಮೆ ಆಗುತ್ತೆ. ಎಷ್ಟು ಮೋಲ್ ಉಳಿತಿದ್ದು? 1.6 ಮೋಲ್ ಇದು ಉಳ್ಕೊಳುತ್ತೆ. ಯಾವುದು? N2O4. ಯಾವಾಗ? ಟೆಂಪರೇಚರ್ 596 ಕೆಲ್ವಿನ್ ಹೀಟ್ ಮಾಡಿದಾಗ. ಇದೆಷ್ಟು ಫಾರ್ಮ್ ಆಗುತ್ತಾ? 0.8 ಮೋಲ್ ಫಾರ್ಮ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟಾಯ್ತು ಈಗ? N total is equals to 1.6 plus 0.8. This will be how much? 2.4 moles. ಎಷ್ಟಾಗುತ್ತೆ ಇದು? 2.4 moles. ಹೌದಾ? ಸೊ ಈಗ ಏನ್ ಮಾಡೋಣ? ಫರ್ದರ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವೀಗ. ಫರ್ದರ್ ಕ್ಯಾಲ್ಕುಲೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? PV equal to NRT ಫಾರ್ಮುಲಾ ಹಾಕಿ P ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಈಗ ಕ್ಯಾಲ್ಕುಲೇಟ್ ಮಾಡೋಣ. One minute. ಇಲ್ಲಿ ಸ್ಪೇಸ್ ಇಲ್ಲ. ವೇಟ್ ಎ ಮಿನಿಟ್, ಐ ವಿಲ್ ಮೇಕ್ ಅರೇಂಜ್ ಸಮ್ ಸ್ಪೇಸ್. ಓಕೆ, ಇಲ್ಲಿ ಒಂದು ಸ್ವಲ್ಪ ಇರೇಸ್ ಮಾಡ್ತೀನಿ ನೋಡ್ರಿ. ನನ್ನ ಸ್ಟಾರ್ಟಿಂಗ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನ ಪ್ರೆಷರ್ ಅಟ್ ಸೆಕೆಂಡ್ ಕಂಡೀಷನ್. Pressure at second condition. Okay. So ಇಲ್ಲಿ ಏನಾಗುತ್ತೆ ಅಂತಂದ್ರೆ PV is equals to NRT ಫಾರ್ಮುಲಾ ಇರುತ್ತೆ ನಮ್ದು. ಸೊ ಪ್ರೆಷರ್ is equals to NRT divided by V. ಹೌದಾ? ಸೊ ಎಲ್ಲ ವ್ಯಾಲ್ಯೂಗಳನ್ನು ಪುಟ್ ಮಾಡ್ರಿ. P is equals to N ಅಂದ್ರೆ ಎಷ್ಟಿದೆ? ಇದು 2.4. R ಅಂತಂದ್ರೆ 0.021 into 298 divided by ವಾಲ್ಯೂಮ್ ಎಷ್ಟಿತ್ತು ನಮ್ಗಿದು? ಇಟ್ ವಿಲ್ ಬಿ 48.9. ಎಷ್ಟು ಬರುತ್ತೆ ನೋಡಿ ಪ್ರೆಷರ್? ಇನ್ ಟರ್ಮ್ಸ್ ಆಫ್ ATM ಅಲ್ಲಿ ಪ್ರೆಷರ್ ಎಷ್ಟು ಬರುತ್ತೆ ನೋಡಿ? ಹೌ ಮಚ್ ವಿಲ್ ಬಿ ದ ಪ್ರೆಷರ್? ಹೌ ಮಚ್ ವಿಲ್ ಬಿ ದ ಪ್ರೆಷರ್? ಕ್ಯಾಲ್ಕುಲೇಟ್ ಮಾಡಿ ಬೇಗ. ಸೊ ದ ಪ್ರೆಷರ್ ಈಸ್ ಕಮ್ ಔಟ್ ಟು ಬಿ 2.4 ATM. 2.4 ATM. ಚೆಕ್ ಮಾಡಿ ಎಷ್ಟು ಬರುತ್ತಲ್ಲ ಇದು? 2.4 ATM. ಸೊ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಆಪ್ಷನ್ ಎ ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ನೋಡ್ರಿ ಇಲ್ಲಿ ಇಲ್ಲಿ 0.08 ತಗೊಳ್ಳಿ. 0.0821. The value of R is 0.0821. So ಇದು ಯಾವ ಯೂನಿಟ್ ಅಲ್ಲಿ ಇರುತ್ತೆ ನಮಗೆ? This is in the present in the liter ATM per Kelvin per mole. Take this value. ನೋಡಿ, ಇದನ್ನ ಆಕ್ಚುಲಿ ಕನ್ವರ್ಷನ್ ಮಾಡ್ಕೊಂಡ್ರೆ ಬರುತ್ತೆ. ನಾವು ಇದನ್ನ ತಗೊಂಡು ಕನ್ವರ್ಷನ್ ಮಾಡ್ಕೊಂಡ್ರೆ ಬರುತ್ತಾ? ಸೊ ಅದು ಬೇಡ ಅಂದ್ರೆ ಅಂತಂದ್ರೆ ಟೇಕ್ ದಿ ವ್ಯಾಲ್ಯೂ ಆಫ್ R ಆಸ್ ದಿಸ್ ಮಚ್. R ವ್ಯಾಲ್ಯೂ ಏನ್ ಮಾಡ್ರಿ? 0.0821 ವ್ಯಾಲ್ಯೂ ತಗೊಂಡ್ಬಿಡಿ. ಓಕೆ, ಯು ವಿಲ್ ಗೆಟ್ ದಿ ಆನ್ಸರ್. ಅರ್ಥ ಆಯ್ತಾ ಇದು? ಇಸ್ ಇಟ್ ಕ್ಲಿಯರ್?
Is it clear? ಅರ್ಥ ಆಯ್ತಾ? ಇದೇ ಶಾರ್ಟ್ಕಟ್ ಆಗುತ್ತೆ, ಇದನ್ನ ಯೂಸ್ ಮಾಡಿ. That's too good. The next question is, which of the following gases has the highest value of RMS velocity at 298 Kelvin? Highest value of RMS velocity ನೋಡಿ. Highest value of RMS velocity. RMS velocity. ಹೌದಾ? So ಇದ್ರದ್ದೇನು RMS velocity formula ಏನು? What is the formula of RMS velocity? Mu is equals to under root 3RT divided by M. 3RT divided by M. RMS velocity. 3RT divided by M. ಹೌದಾ? So where R is gas constant. R ಅಂದ್ರೆ ಏನಿದು? Gas constant. T is temperature in Kelvin. M is molar mass. M ಅಂದ್ರೆ ಏನಿದು? Molar mass. ಹೌದಾ? ಸೊ ನಾವೇನು ಕೇಳಬಹುದು, ನಾವು ಇದನ್ನ 298 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಇವರು. ಮೀನ್ಸ್ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದಿ ಗ್ಯಾಸಸ್. ಎಲ್ಲ ಗ್ಯಾಸ್ ಗಳಿಗೆ ಏನಿದೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗುತ್ತೆ. ಸೊ 3 is constant, R is constant, T is constant. So what we can write, mu RMS equal to mu RMS is directly, sorry, inversely proportional to 1 divided by root M ಅಂತ ಹೇಳ್ಬೋದಾ? 1 divided by root M ಅಂತ ಹೇಳ್ಬೋದಾ? ಹೌದಾ? ಸೊ ಹಂಗಂದ್ರೆ ಏನಾಗುತ್ತೆ ನಮ್ಗೆ, ಸಿ ಲೋವರ್ ದ ವ್ಯಾಲ್ಯೂ ಆಫ್ ಮೋಲಾರ್ ಮಾಸ್, ಹೈಯರ್ ವಿಲ್ ಬಿ ದ ವೆಲಾಸಿಟಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು? ಲೋವರ್ ದ ವ್ಯಾಲ್ಯೂ ಆಫ್ molar mass, higher is the mu RMS. RMS velocity ಏನಿರುತ್ತೆ? ಜಾಸ್ತಿ ಇರುತ್ತೆ. ಹೌದಾ? ಯಾವ್ದಾಗುತ್ತೆ ನೋಡ್ರಿ, ಈಗ ಮೋಲಾರ್ ಮಾಸ್ ಯಾವ್ದು ಕಡಿಮೆ ಇದೆ ನಮ್ದು ಆನ್ಸರ್ ಆಗುತ್ತೆ. ಚೆಕ್ ಮಾಡ್ರಿ ಮೋಲಾರ್ ಮಾಸ್ಗಳನ್ನ. ಚೆಕ್ ಔಟ್ ದಿ ಮೋಲಾರ್ ಮಾಸ್. CH4 molar mass will be 12 plus 4 16 gram per mole. ಅವರು ಹೈಯೆಸ್ಟ್ ವ್ಯಾಲ್ಯೂ ಕೇಳಿದಾರೆ. ಹೈಯೆಸ್ಟ್ ವ್ಯಾಲ್ಯೂ ಆಫ್ RMS velocity, ಹೈಯೆಸ್ಟ್ ವ್ಯಾಲ್ಯೂ ಕೇಳಿದಾರೆ. ಕ್ಲೋರಿನ್ 35.5 into 2 means it is 71 gram per mole. Carbon monoxide 12 plus 16, it will be 30 gram per mole. CO2 44 gram per mole. What will be our answer? Yes, very good. Lowest molar mass ಯಾವುದು? CH4. CH4 will be our answer. ಏನಾಗುತ್ತೆ ಆನ್ಸರ್? CH4 ಆಗುತ್ತೆ. CH4 is our answer. ಹೌದಾ? ಹೈಯೆಸ್ಟ್ RMS velocity ಯಾವ್ದಿದೆ? CH4 ಇದೆ. ಲೋವೆಸ್ಟ್ RMS velocity ಯಾವ್ದಿದೆ? ಲೋವೆಸ್ಟ್ RMS velocity, ಲೋವೆಸ್ಟ್. ಹೈಯರ್ ಮೋಲಾರ್ ಮಾಸ್ ಯಾವ್ದಿರುತ್ತೆ? ಅದು ಲೋವೆಸ್ಟ್ ಆಗುತ್ತೆ. ಯಾವುದು? ಆಪ್ಷನ್ ಸಿ, ಇಟ್ ಈಸ್ ಲೋವೆಸ್ಟ್. ಕ್ಲಿಯರ್ ಆಯ್ತಾ ಇದು? ನೆಕ್ಸ್ಟ್, the density of carbon monoxide is, the density of carbon monoxide is maximum at, sorry, ಕಾರ್ಬನ್ ಮೊನಾಕ್ಸೈಡ್ ಡೆನ್ಸಿಟಿ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳ್ತಾರೆ ಅವರು. ಹೌದಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವರು ಪ್ರೆಷರ್ ಕೊಟ್ಟಿದ್ದಾರೆ. ATM ಮೀನ್ಸ್ ಪ್ರೆಷರ್ ಅಂಡ್ ಇಸ್ ಟೆಂಪರೇಚರ್. ಟೆಂಪರೇಚರ್ ಮತ್ತು ಪ್ರೆಷರ್ ಕೊಟ್ಟಿದ್ದಾರೆ. ದೆನ್ ಹೌ ಅವರ್ ಡೆನ್ಸಿಟಿ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಅಂಡ್ ಪ್ರೆಷರ್. ಟೆಂಪರೇಚರ್ ಮೇಲೆ ಮತ್ತು ಪ್ರೆಷರ್ ಮೇಲೆ ಇದ್ರದ್ದು ಡೆನ್ಸಿಟಿ ಯಾವ ತರ ಡಿಪೆಂಡ್ ಇರುತ್ತೆ ಅಂತ ನೋಡೋಣ. ಹೌದಾ? ಸೊ ದೇರ್ ಇಸ್ ಅ ಡೆರಿವೇಶನ್, ಗೊತ್ತಿದೆಯಾ ಇದು? PV is equals to nRT. ಹೌದಾ? ಪ್ರೆಷರ್, ವಾಲ್ಯೂಮ್, ನಂಬರ್ ಆಫ್ ಮೋಲ್ಸ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂಡ್ ಟೆಂಪರೇಚರ್. And we can write number of moles formula ಏನು? Number of moles is equals to mass divided by molar mass ಅಂತ ಬರೀಬಹುದಾ? So let's put this value. PV is equals to mass divided by molar mass into RT. ಹೌದಾ? ಸೊ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಈಗ ಏನ್ ಮಾಡ್ತೀನಿ ನಾನು? ಮೋಲಾರ್ ಮಾಸ್ ನ ಈ ಕಡೆ ತಗೊಂಡ್ಬರ್ತೀನಿ. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಇದು ಮೋಲಾರ್ ಮಾಸ್ ಈ ಕಡೆ ತಗೊಂಡ್ಬರ್ತೀನಿ, ವಾಲ್ಯೂಮ್ ಈ ಕಡೆ ತಗೊಂಡ್ಬರ್ತೀನಿ. P into M is equals to W divided by V RT. ಹೌದಾ? So what is the formula of density? Density is equals to what? Mass divided by volume. Mass divided by volume. ಹೌದಾ? ಸೊ ನಾವು ಮಾಸ್ ಅನ್ನು ಏನಂತ ತಗೊಂಡಿದೀವಿ? W ಅಂತ ತಗೊಂಡಿದೀವಿ. ಇಲ್ಲಿ ವಾಲ್ಯೂಮ್ ಅಂದ್ರೆ ಏನು? V. ಸೊ W by V is equals to D ಅಂತ ಬರೀಬಹುದಾ? ಸೊ PM is equals to DRT ಅಂತ ಬರೀಬಹುದಾ?
W/V ಅಂದ್ರೆ ಏನು? ಡೆನ್ಸಿಟಿ. ಅರ್ಥ ಆಯ್ತಾ ಇದು ನಿಮ್ಗೆ? ಸೊ PM is equals to DRT ಅಂತ ಬರ್ತೀವಿ ನಾವೀಗ. PM equal to DRT ಹೌದಾ? ಸೊ ಫಾರ್ ಯಾವ ಕೇಳ್ತಾ ಇದ್ರು? ಕಾರ್ಬನ್ ಮೊನಾಕ್ಸೈಡ್. ಫಾರ್ ಕಾರ್ಬನ್ ಮೊನಾಕ್ಸೈಡ್ ಮೋಲಾರ್ ಮಾಸ್ ಕಾನ್ಸ್ಟೆಂಟ್ ಇರುತ್ತಾ? ಮೋಲಾರ್ ಮಾಸ್ ಇಸ್ ಈಕ್ವಲ್ಸ್ ಟು 30 ಗ್ರಾಮ್ ಪರ್ ಮೋಲ್. ಕಾನ್ಸ್ಟೆಂಟ್ ಇದು, ಯಾಕಂದ್ರೆ ನಾವು ಕಂಡೀಷನ್ ಮಾತ್ರ ಚೇಂಜ್ ಮಾಡಿದೀವಿ. ಇದೇ ಮಾಲಿಕ್ಯೂಲ್ ಚೆಕ್ ಮಾಡ್ತೀವ. ಸೊ ಎಲ್ಲಾ ಕಡೆ ಎಂ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ 30 ಗ್ರಾಮ್ ಪರ್ ಮೋಲ್ ಇದು ಕಾನ್ಸ್ಟೆಂಟ್ ಇರುತ್ತೆ ಹೌದಾ? ಆರ್ ಆಲ್ರೆಡಿ ಕಾನ್ಸ್ಟೆಂಟ್ ಇದೆ. ಆರ್ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಹೌದಾ? ನೋಡ್ರಿ ಏನ್ ಚೇಂಜ್ ಆಗುತ್ತೆ ಇದರಲ್ಲಿ. ಈಗ ಏನೇನಿದೆ ನೋಡ್ರಿ, ಈಗ ಆರು ಕಾನ್ಸ್ಟೆಂಟ್ ಇದೆ, ಎಂ ಕಾನ್ಸ್ಟೆಂಟ್ ಇದೆ, ಇವೆರಡನ್ನು ಬಿಟ್ಟು ಬಿಡ್ರಿ ಈಗ ಹೌದಾ? ಏನಾಗುತ್ತೆ ಈಗ ಇದು? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮ್ಗೆ? ಪ್ರೆಷರ್ ಬೈ ಟೆಂಪರೇಚರ್ ಆಗುತ್ತಾ? ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಪ್ರೆಷರ್ ಡಿವೈಡೆಡ್ ಬೈ ಟೆಂಪರೇಚರ್ ಆಯ್ತಾ? ಹೌದಾ? ದೇ ಆರ್ ಆಸ್ಕಿಂಗ್ ಫಾರ್ ಮ್ಯಾಕ್ಸಿಮಮ್. ನೋಡಿ ಚೆಕ್ ಮಾಡ್ತಾ ಹೋಗೋನಿ, ಯಾರ್ದು ಮ್ಯಾಕ್ಸಿಮಮ್ ಬರುತ್ತೆ ವ್ಯಾಲ್ಯೂ, ದಟ್ ಇಸ್ ದ ಆನ್ಸರ್. ಸೊ ಫಾರ್ ಆಪ್ಷನ್ ಎ ಪ್ರೆಷರ್ ಈಸ್ 280 m, ಟೆಂಪರೇಚರ್ ಇಸ್ 600 ಕೆಲ್ವಿನ್. ಎಷ್ಟಾಗುತ್ತೆ ನೋಡಿ ಹೌದಾ? ಫಾರ್ ಆಪ್ಷನ್ ಬಿ density is equals to pressure is how much? 0.5 atm divided by temperature is 273 Kelvin. ಎಷ್ಟಾಗುತ್ತೆ ನೋಡಿ. ಫಾರ್ ಆಪ್ಷನ್ ಸಿ density equal to 6 atm divided by 1092 Kelvin temperature. And for D option ಏನಾಗುತ್ತೆ ನೋಡ್ರಿ ಈಗ? 4 atm divided by 500 Kelvin ಹೌದಾ? ಎಷ್ಟಾಗುತ್ತೆ ಈಗ ಇದು? ಸೊ 2/600 ಅಂದ್ರೆ ಎಷ್ಟಾಗುತ್ತೆ ಇದು? 2 divided by 600. This will be 0.0033 ಹೌದಾ? 0.5 divided by 273 ಅಂತಂದ್ರೆ 0.00183 ಹೌದಾ? ಆಮೇಲೆ this one is 0.00549 and option D is 0.0080. ನೋಡಿ ಯಾವ್ದಿದೆ ಇದು? ಮ್ಯಾಕ್ಸಿಮಮ್ ಡೆನ್ಸಿಟಿ 0.003 ಇದೆ, 001 ಇದೆ, 005 ಇದೆ, 008. ಸೊ ದಿಸ್ ಈಸ್ ದ ಹೈಯೆಸ್ಟ್. ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಆಪ್ಷನ್ ಡಿ ಏನಾಗುತ್ತೆ ನಮ್ದು ಈಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ ಇದೆ ಎಲ್ರಿಗೂ? ಕ್ಲಿಯರ್ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ. ನೋಡಿ ಈ ತರ ಬೇರೆ ಬೇರೆ ಪ್ರೆಷರ್ ಮತ್ತು ಟೆಂಪರೇಚರ್ ಕೊಟ್ರೆ ಡೆನ್ಸಿಟಿ ಅದ್ ಕೇಳ್ರಿ, ಏನ್ ಮಾಡ್ಕೋಬೇಕು ನೀವು? ಇದನ್ನ ಈ ತರ ಚೇಂಜ್ ಮಾಡ್ಕೋಬೇಕು. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದಿಸ್ ಓನ್ಲಿ. ಇದ್ರ ಮೇಲಿಂದ ಎಲ್ಲ ಡೆರಿವೇಶನ್ ಮಾಡ್ಕೋಬಹುದು ನಾವು. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಈಸ್. ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ರಾಂಗ್ ಇದೆ ಅಂತ ಹೇಳ್ಬೇಕು ನಾವೀಗ. ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಈಸ್ ಹೌದಾ? ಚೆಕ್ ಮಾಡೋಣ ಈಗ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ದ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಮೀಸರ್ಸ್ ದಿ ಡಿವಿಯೇಷನ್ ಆಫ್ ರಿಯಲ್ ಗ್ಯಾಸ್ ಫ್ರಮ್ ಐಡಿಯಲ್ ಬಿಹೇವಿಯರ್. ಸೊ ನೋಡಿ ನಮ್ಗೆ ಏನ್ ಗೊತ್ತಂತಂದ್ರೆ PV equal to nRT ಹೌದಾ? ಸೊ ದೇರ್ ಈಸ್ ಅ ಫ್ಯಾಕ್ಟರ್ ಕಾಲ್ಡ್ ಆಸ್ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್ Z equal to PV divided by nRT ಅಂತ ಬರಿತೀವಿ ಹೌದಾ? ಸೊ ಫಾರ್ ಐಡಿಯಲ್ ಗ್ಯಾಸ್ ದಿಸ್ ಈಸ್ ಹೋಲ್ಸ್ ಗುಡ್. ಸೊ ಏನಾಗುತ್ತೆ ಇದು? 1 ಆಗುತ್ತೆ ಹೌದಾ? ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಇಟ್ ಟೆಲ್ಸ್ ಅಬೌಟ್ ದ ಡಿವಿಯೇಷನ್ ಆಫ್ ರಿಯಲ್ ಗ್ಯಾಸ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಅನ್ನ ಹೇಳುತ್ತೆ ಹೌದಾ? ಸೊ ಆಪ್ಷನ್ ಎ ನಮ್ಮ ಆನ್ಸರ್ ಆಗೋದಿಲ್ಲ. ಆಪ್ಷನ್ ಎ ವಿಲ್ ನಾಟ್ ಬಿ ಅವರ್ ಆನ್ಸರ್ ಹೌದಾ? ಆಪ್ಷನ್ ಬಿ ಏನಿದೆ ನೋಡಿ, ವ್ಯಾಂಡರ್ ವಾಲ್ಸ್ ಕಾನ್ಸ್ಟಂಟ್ ಎ ಮೀಸರ್ ಎಕ್ಸ್ಟೆಂಟ್ ಆಫ್ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಫಾರ್ ರಿಯಲ್ ಗ್ಯಾಸ್. ನೋಡಿ ವ್ಯಾಂಡರ್ ವಾಲ್ಸ್ ಕಾನ್ಸ್ಟಂಟ್ ಇರುತ್ತಲ್ಲ ಎ, ಅದೇನ್ ಮಾಡುತ್ತೆ ಅಂತಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಎಷ್ಟಿದೆ ಅಂತ ಮೀಸರ್ ಮಾಡುತ್ತೆ ಹೌದಾ? ಸೊ ವ್ಯಾಂಡರ್ ವಾಲ್ಸ್ ಇಕ್ವೇಶನ್ ಗೊತ್ತಾ ನಿಮಗೆ? ವ್ಯಾಂಡರ್ ವಾಲ್ಸ್ ಇಕ್ವೇಶನ್ ಫಾರ್ ರಿಯಲ್ ಗ್ಯಾಸ್. ವ್ಯಾಂಡರ್ ವಾಲ್ಸ್ ಇಕ್ವೇಶನ್ ನೆನಪಿದೆಯಲ್ಲ ಇದು? ಸೊ P plus AN square divided by B square into
V minus NB is equals to nRT. This is for real gases. This is for real gases. ಇದು ideal gas equation. ಇದು ಒಂದು ಸ್ವಲ್ಪ ಅದರಲ್ಲಿ ಮಾಡಿಫಿಕೇಶನ್ ಮಾಡಿ ಇದು ರಿಯಲ್ ಗ್ಯಾಸ್ ಇಕ್ವೇಶನ್. ಹೌದಾ? ಇದರಲ್ಲಿ ಎ ಅಂತ ಏನಿದೆಯಲ್ಲ ಇದು this tells about intermolecular attractive force. ಏನು ಮಾಡುತ್ತೆ ಇದು ನಮಗೆ intermolecular force ಬಗ್ಗೆ ಹೇಳುತ್ತೆ. Means that is van der Waals force ಬಗ್ಗೆ ಹೇಳುತ್ತೆ ಇದು. ಹೌದಾ? ಸೊ ಇದು ಕರೆಕ್ಟ್ ಆಗಿದೆ. It is also not our answer. Critical temperature is the lowest temperature at which liquefaction of gas first occurs. ನೋಡಿ ಇಲ್ಲಿ ಒಂದು ಸ್ವಲ್ಪ ಕರೆಕ್ಟ್ ನೋಡಿ ಇದನ್ನ. ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಗೊತ್ತಾ ನಿಮಗೆ? ಕ್ರಿಟಿಕಲ್ ಟೆಂಪರೇಚರ್ ಹೌದಾ? ಸೊ it is the highest temperature at which the highest temperature at which the substance exists as liquid, above which it cannot be liquefied. ನೋಡ್ರಿ, ಸೊ ಇದನ್ನ ಲಿಕ್ವಿಫೈ ಮಾಡಕ್ ಆಗೋದಿಲ್ಲ. ನೋಡಿ, ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಇದು highest temperature at which the substance exists as a liquid. ನೋಡಿ, ನಮ್ ಲಿಕ್ವಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕ್ರಿಟಿಕಲ್ ಟೆಂಪರೇಚರ್ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಇಸ್ ನಾಟ್ ಲೋವೆಸ್ಟ್, ಇಟ್ ಇಸ್ ಹೈಯೆಸ್ಟ್ ಟೆಂಪರೇಚರ್. ಹೌದಾ? ಸೊ ಹಂಗಂದ್ರೆ ಏನಾಗುತ್ತೆ, ಇದು ಆಪ್ಷನ್ ಸಿ ಇಸ್ ನಾಟ್ ಕರೆಕ್ಟ್. ಸೊ ಇಟ್ ಈಸ್ ಅವರ್ ಆನ್ಸರ್. ಅರ್ಥ ಆಯ್ತು ಇದು? ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ಇದು ಇಂಟ್ರೆಸ್ಟಿಂಗ್ ಇದೆ ನೋಡಿ. The plot of Maxwell's distribution of velocities is which of the following is correct about this plot? ನೋಡಿ, ಈ ಗ್ರಾಫ್ ಅನ್ನು ನೋಡಿ, ಇದ್ರ ಬಗ್ಗೆ ಯಾವ್ದು ಕರೆಕ್ಟ್ ಇದೆ ಅಂತ ಏನ್ ಮಾಡ್ಬೇಕು, ನಾವೀಗ ಡಿಸೈಡ್ ಮಾಡ್ಬೇಕು. ಹೌದಾ? ಇಲ್ಲಿ ವ್ಯಾಲ್ಯೂಸ್ ಏನಿದೆ ಅಂತ ನೋಡೋಣ ಫಸ್ಟ್. ಇಲ್ಲಿ ನೋಡಿದು this gives fraction of molecule ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟೇಕನ್ 100 ಮಾಲಿಕ್ಯೂಲ್. ನಿಮ್ಮ ಹತ್ರ ಈಗ 100 ಮಾಲಿಕ್ಯೂಲ್ ತಗೊಂಡಿದ್ದೀರಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟೋಟಲ್ ಮಾಲಿಕ್ಯೂಲ್. ಏನಿದು? ಟೋಟಲ್ ಮಾಲಿಕ್ಯೂಲ್. ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಅಂದ್ರೆ NF ಅಂತ ಹೇಳಿದ್ರೆ number of molecules having the velocity. ಸೊ NF ಅಂದ್ರೆ ಏನ್ ಗೊತ್ತಾ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಟೋಟಲ್. ಇದಕ್ಕೆ ಏನ್ ಕರಿತೀವಿ ನಾವು? ಫ್ರಾಕ್ಷನ್ ಅಂತ ಕರಿತೀವಿ. ಹೌದಾ? ಎಷ್ಟು ಮಾಲಿಕ್ಯೂಲ್ ಅದಾವ ಈಗ ಆ ತರ ವೆಲಾಸಿಟಿ ಇರೋದು ಆ ಮಾಲಿಕ್ಯೂಲ್ಗಳಿವೆ. ಸೊ ಇಲ್ಲಿ ಏನ್ ಹೇಳ್ತಂದ್ರೆ ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹೇಳ್ತಾ ಇದೆ. ಇದೇನಿದು? ಮೊಲಿಕ್ಯುಲರ್ ವೆಲಾಸಿಟಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ V1 ಅಟ್ ಎ ಟೆಂಪರೇಚರ್ T1. ಈ T1 ಟೆಂಪರೇಚರ್ ಅಲ್ಲಿ ಇದು V1 ಅನ್ನೋದು ವೆಲಾಸಿಟಿ ಆಫ್ ದಿ ಮಾಲಿಕ್ಯೂಲ್. ಇಷ್ಟು V1 ಅಂತ ವೆಲಾಸಿಟಿ ಇರೋ ಮಾಲಿಕ್ಯೂಲ್ಗಳು ಎಷ್ಟಿದೆ ಅಂತಂದ್ರೆ ಇಷ್ಟಿದೆ ನೋಡಿ. ಇಷ್ಟು ಮಾಲಿಕ್ಯೂಲ್ ವೆಲಾಸಿಟಿ ಏನಿದೆ? V1 ಅಂತ ಇದೆ. ಹೌದಾ? ಮೀನ್ಸ್ 100 ಮಾಲಿಕ್ಯೂಲ್ ಅಲ್ಲಿ ಅರೌಂಡ್ 20 ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ದಿಸ್ ಮಚ್ ವೆಲಾಸಿಟಿ. ಹೌದಾ? ನೋಡಿ, ಇಷ್ಟಿದೆ. T2 ಅಂದ್ರೆ ಏನು? ವೆಲಾಸಿಟಿ 2. At temperature T2, velocity of the molecules. So these many molecules are having this much velocity. For example, ನೋಡೋಣ ಇದು ಏನಂತ ಹೇಳಿ. 10 ಅಂತ ಓದಿನ ಇಲ್ಲಿ. This value is 20, 30, 40, 50, 60. ಹೌದಾ? So this is 60 molecules having this velocity and this is 40 molecules having this much V1 velocity. ಅರ್ಥ ಆಯ್ತು ಇದು? ಅರ್ಥ ಆಯ್ತು ಏನಂತ? ಓಕೆ. ಸೊ ಅಕಾರ್ಡಿಂಗ್ ಟು ಅವರ್ RMS ವೆಲಾಸಿಟಿ ಫಾರ್ಮುಲಾ ನಮ್ದು ಏನಿದೆ, ಇದು ನಮ್ದು V is equals to ಅಥವಾ mu RMS equal to √3RT divided by M. √3RT divided by M. So from the equation what we can write? R is constant. R ಏನಿದು? ಕಾನ್ಸ್ಟೆಂಟ್. ಹೌದಾ? ಹಂಗಂದ್ರೆ ಏನಂತ ಹೇಳ್ಬೋದು ನಾವು? mu RMS is directly proportional to √T ಅಂತ ಹೇಳ್ಬೋದಾ? So as a temperature increases, RMS velocity also increases. And also we can say, ಇದನ್ನ ಯಾವ ತರ ಹೇಳ್ಬೋದು ನಾವು? ಇದನ್ನ VRMS equal to 3RT. ಹೌದಾ? ಓಕೆ. ಸಿ
ಆಸ್ ವೆಲಾಸಿಟಿ ಇನ್ಕ್ರೀಸಸ್, ವೆಲಾಸಿಟಿ ಇನ್ಕ್ರೀಸ್ ಆದ್ರೆ, ಹೌದಾ, ಏನಾಗುತ್ತೆ ನಮ್ಗೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಅಥವಾ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಏನಾಗುತ್ತಾ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ಇದು? ಸೊ ವೆಲಾಸಿಟಿ ಏನಾಗುತ್ತೆ ನಮ್ಗ ಇನ್ಕ್ರೀಸ್ ಆಗುತ್ತಾ. ಬಟ್ ಹಿಯರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ ನೋಡಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ are decreasing. Number of molecules means fraction of molecules are decreasing. So on increasing temperature, molecular velocity increases, but fraction of molecule possessing that velocity decreases. ಹೌದಾ? ನೋಡಿ, ನಾನು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ನಮ್ಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಬಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಟ್ ಮಚ್ ಆಫ್ ವೆಲಾಸಿಟಿ ಡಿಕ್ರೀಸಸ್. ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತಾ ಡಿಕ್ರೀಸ್ ಆಗುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಈ ಗ್ರಾಫ್ ಇಂದ ನಾವು ಕರೆಕ್ಟ್ ಆಗಿ ಹೇಳ್ಬೋದು ನಾವು ಇದನ್ನ. ಇಲ್ಲಿ ನೋಡಿದ್ವಿ ವೆಲಾಸಿಟಿ ವಿ ಅಂತ ಇದೆ ಟೆಂಪರೇಚರ್ T2 ಇದ್ದಾಗ, ಹೌದಾ? ಸೊ ಟೆಂಪರೇಚರ್ T1 ಇದ್ದಾಗ ಏನಿದೆ ನೋಡ್ರಿ, ಟೆಂಪರೇಚರ್ T1 ಇದ್ದಾಗ at temperature T1 the number of molecules having velocity V1 are less. ಸೊ ಹಂಗಂದ್ರೆ ಏನ್ ಹೇಳ್ಬೋದು ನಾವು, ಇದು ಕಂಪೇರ್ ಮಾಡಬಹುದು ನಾವೀಗ V1 V2 ನ ಕಂಪೇರ್ ಮಾಡೋದು ಈಗ, ಹೌದಾ? ಇಲ್ಲೇನಿದೆ F2 ನಂಬರ್ ಆಫ್ ಮಾಲಿಕ್ಯೂಲ್ಸ್, F1 ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್, T2 T1, V2 V1. ಇವುಗಳನ್ನ ಏನ್ ಮಾಡ್ಬೇಕು ನಾವು, ಇದ್ರದ್ದು ರಿಲೇಷನ್ ನ ಫೈಂಡ್ ಮಾಡ್ಬೇಕು, ಹೌದಾ? ಅಕಾರ್ಡಿಂಗ್ ಟು ದಿಸ್ ಏನಂತ ಹೇಳ್ಬೋದು ನಾವು, as velocity increases, temperature also increases. So V1 increase ಆದ್ರೆ T1 increase ಆಗುತ್ತೆ, V2 increase ಆದ್ರೆ T2 increase ಆಗುತ್ತೆ, ಹೌದಾ? ಸೊ ಅಂದ್ರೆ ಏನಂತ ಹೇಳ್ಬೋದು ನಾವು ಇದನ್ನ, V1 is greater than V2 ಇದ್ರೆ T1 is greater than T2. Yes or no? V1 is greater than V2, T1 is greater than T2. ಯಾವ ತರ ಗೆಸ್ ಮಾಡಿದ್ವಿ ಅಂತಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಸಿಯರ್ T2 ಅಂದ್ರೆ ಏನಿದೆ, ಇಲ್ಲಿ ಜಾಸ್ತಿ ಇದೆ, ಹೌದಾ? T1 ಅಂದ್ರೆ ಕಡಿಮೆ ಇದೆ. ಇಲ್ಲಿ ನೋಡ್ರಿ ಮಾಲಿಕ್ಯೂಲ್ಗಳು ನೋಡಿ, ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿಸ್ ಮಚ್ ಆಫ್ ವೆಲಾಸಿಟಿ ಆರ್ ಲೆಸ್, ದೇ ಆರ್ ಹೈ. ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇದ್ರೆ ಟೆಂಪರೇಚರ್ ಏನಿರಬೇಕು, ಕಡಿಮೆ ಇರಬೇಕಾ? ಸೊ ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇದೆ, F2 is greater. F2 ಗ್ರೇಟ್ ಇದೆ ಅಂತಂದ್ರೆ ಏನಾಗಬೇಕು ನಮ್ಗೆ, ಇದು ಇಟ್ ಮಸ್ಟ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಬೇಕಾ ಟೆಂಪರೇಚರ್ಗೆ. ಸೊ F2 ಜಾಸ್ತಿ ಇದ್ರೆ ಟೆಂಪರೇಚರ್, ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇದ್ರೆ ಏನಿರ್ಬೇಕು, ನಮ್ ಟೆಂಪರೇಚರ್ ಕಡಿಮೆ ಇರಬೇಕು. ಸೊ F2 ಏನಿದೆ ಈಗ ಜಾಸ್ತಿ ಇದೆ, F2 ಜಾಸ್ತಿ ಇದ್ರೆ ಏನಾಯ್ತು, T2 ಏನಿರುತ್ತೆ ಕಡಿಮೆ ಇರುತ್ತೆ. F1 ಕಡಿಮೆ ಇದೆ, ಹಂಗಾರೆ T1 ಏನಾಗಬೇಕು, ಜಾಸ್ತಿ ಇರಬೇಕು, ಹೌದಾ? ಅರ್ಥ ಆಗ್ತಿದೆಯಾ ಇದು? ಅರ್ಥ ಆಗ್ತಿದ್ಯಾ? ಸೊ ಫ್ರಮ್ ದಿಸ್ ಗ್ರಾಫ್ we can say T1 is greater than T2. ನೋಡಿ ಎಲ್ಲಿದೆ ಇದು, ಎಲ್ಲ ಕಡೆ ಚೆಕ್ ಮಾಡ್ತಾ ಹೋಗೋಣ. ನಮ್ಗೆ ಏನ್ ಬರ್ಬೇಕು ಕಂಡೀಷನ್ಸ್, F2 is greater than F1 ಬರ್ಬೇಕು, T1 is greater than T2 ಬರ್ಬೇಕು, ಹೌದಾ? ಆಮೇಲೆ V1 is greater than V2 ಬರ್ದಿರ್ಬೇಕು. ಸೊ ದೀಸ್ ಆರ್ ದಿ ಕರೆಕ್ಟ್ ಫಾರ್ ದಿಸ್. ನಾವು ಇದ್ರ ಮೇಲೆ ಡೈರೆಕ್ಟ್ ಆಗಿ ಗೆಸ್ಸಿಂಗ್ ಮಾಡಬಹುದು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮೇಲೆ. ಕ್ಲಿಯರ್ ಆಯ್ತಾ ಇದು? ಇಲ್ಲಿ ನೋಡಿ, ಈ ಗ್ರಾಫ್ ಹುಡುಕಲು ಗೊತ್ತಾಗುತ್ತೆ ನಮ್ಗೆ, ಹೌದಾ? ಇದನ್ನ ಇನ್ ಶಾರ್ಟ್ ನೋಡಿ, ಇದೆಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದೆ. ಶಾರ್ಟ್ ಕಟ್ ಅಲ್ಲಿ ಹೆಂಗ್ ಮಾಡ್ಬೇಕು ಗೊತ್ತಾ? ಸೊ F1 ಅಂತಂದ್ರೆ ಏನು, ಲೆಸ್ ಇದೆ. ಆಸ್ F1 is ಲೆಸ್, ನಂಬರ್ ಆಫ್ ಮಾಲಿಕ್ಯೂಲ್ ಕಡಿಮೆ ಇದ್ರೆ ಏನ್ ಇರ್ಬೇಕು ನಮ್ಗಿದು, ನಂಬರ್ ಆಫ್ ಮಾಲಿಕ್ಯೂಲ್ ಕಡಿಮೆ ಇದ್ರೆ ಟೆಂಪರೇಚರ್ ಜಾಸ್ತಿ ಇರಬೇಕಾ? ಸೊ T1 ಏನಿರ್ಬೇಕು, T1 ಮಸ್ಟ್ ಬಿ ಗ್ರೇಟರ್. F1 ಕಡಿಮೆ ಇತ್ತಂದ್ರೆ T1 ಇರಬೇಕು, ಮೋರ್ ಇರುತ್ತೆ, ಹೌದಾ? ಸೊ T1 ಜಾಸ್ತಿ ಇದ್ರೆ ನಮ್ಗೆ ವೆಲಾಸಿಟಿ ಏನಿರುತ್ತಾ, ಮೋರ್ ಇರುತ್ತೆ. F1 ವ್ಯಾಲ್ಯೂ ಏನಿದೆ ನಮ್ಗೆ ಕಡಿಮೆ ಇದೆ, ಸೊ ಹಂಗಾರೆ ಏನಾಗುತ್ತೆ ನಮ್ಗ, T1 ಏನಿರುತ್ತಾ ಜಾಸ್ತಿ ಇರುತ್ತೆ. T1 ಜಾಸ್ತಿ ಇದ್ರೆ V1 ಜಾಸ್ತಿ ಇರುತ್ತೆ. F2 ವ್ಯಾಲ್ಯೂ ಜಾಸ್ತಿ ಇದೆ, F2 ಜಾಸ್ತಿ ಇದ್ರೆ T2 ಏನಿರುತ್ತೆ ನಮ್ಗ ಕಡಿಮೆ ಇರುತ್ತೆ, V2 ಏನಿರುತ್ತಾ ಕಡಿಮೆ ಇರುತ್ತೆ. ಸೊ ಇದ್ರ ಮೇಲೆ ಏನಂತ ಹೇಳ್ಬೋದು ನಾವು, F2 is greater than F1. ಸೊ ಇಲ್ಲಿ T1 is greater than T2, V1 is greater than V2. ನೋಡಿ ಇಲ್ಲಿ T1 is less than T2 ಅಂತಿದೆ, ದಿಸ್ ಇಸ್ ರಾಂಗ್. F1 is greater than F2 ಅಂತ ಕೊಟ್ಟಿದ್ದಾರೆ, ಬಟ್ F2 ಗ್ರೇಟರ್ ಇದೆ, ಇದು ರಾಂಗ್. V2 is greater than V1, this is also wrong. T1 is greater than T2, so this is correct. Option C is correct. Option C ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. Next, a liquid can exist only.
a liquid can exist only. Liquid ಯಾವಾಗ exist ಆಗುತ್ತೆ ನೋಡಿ. When liquid exists between boiling point and melting point, between melting point and critical point, at any temperature above melting point, between triple point. ನೋಡ್ರಿ ಫಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನಂತ ನೋಡೋಣ. ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿ ಏನ್ ಚೇಂಜ್ ಆಗುತ್ತಾ, ಲಿಕ್ವಿಡ್ ಸ್ಟೇಟ್ ಇರೋದು ಏನಾಗುತ್ತೆ ನಮ್ಗ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ, ಹೌದಾ. ಆಮೇಲೆ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಮೆಲ್ಟಿಂಗ್ ಪಾಯಿಂಟ್ ಈ ಸ್ಟೇಟ್ ಅಲ್ಲಿ ಸಾಲಿಡ್ ಇದ್ದಿದ್ದು ಏನಾಗುತ್ತೆ ನಮ್ಗ ಲಿಕ್ವಿಡ್ ಆಗಿ ಚೇಂಜ್ ಆಗುತ್ತೆ, ಹೌದಾ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಬಿಟ್ವೀನ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು, ಗ್ಯಾಸ್ ಇದು ಲಿಕ್ವಿಡ್ ಆಗುತ್ತೆ. ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಗ್ಯಾಸ್ ಏನಾಗುತ್ತೆ ನಮ್ಗ ಲಿಕ್ವಿಡ್ ಆಗುತ್ತೆ. ಆಮೇಲೆ ಅಬೋವ್ ಮೆಲ್ಟಿಂಗ್ ಪಾಯಿಂಟ್, ನೀವು ಮೆಲ್ಟಿಂಗ್ ಪಾಯಿಂಟ್ ಇಂದ ಮುಂದೆ ಹೋದ್ರೆ ಏನ್ ಸಿಗುತ್ತೆ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ನಮಗೆ ಲಿಕ್ವಿಡ್ ಗ್ಯಾಸ್ ಕನ್ವರ್ಟ್ ಆಗುತ್ತೆ, ಹೌದಾ. ಅಲ್ಲಿ ನಮ್ಗೆ ಲಿಕ್ವಿಡ್ ಸಿಗೋದಿಲ್ಲ. ನೀವು ಮೆಲ್ಟಿಂಗ್ ಪಾಯಿಂಟ್ ಇಂದ ಕಂಪ್ಲೀಟ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಮ್ಗೆ ಲಿಕ್ವಿಡ್ ಸಿಗೋದಿಲ್ಲ. ಅಲ್ಲಿ ಏನಾಗುತ್ತೆ ಒಂದು ಪಾಯಿಂಟ್ ಏನಾಗುತ್ತೆ ಲಿಕ್ವಿಡ್ ಗ್ಯಾಸ್ ಆಗಿಬಿಡುತ್ತೆ ಬಾಯ್ಲಿಂಗ್ ಪಾಯಿಂಟ್ ಗೆ. ಇದು ರಾಂಗ್. ಬಿಟ್ವೀನ್ ಟ್ರಿಪಲ್ ಪಾಯಿಂಟ್ ಅಂಡ್ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಗ್ಯಾಸ್ ಲಿಕ್ವಿಡ್ ಆಗುತ್ತೆ. ಟ್ರಿಪಲ್ ಪಾಯಿಂಟ್ ಅಂತಂದ್ರೆ ಅಟ್ ಟ್ರಿಪಲ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಕೋ ಎಕ್ಸಿಸ್ಟ್. ನೋಡ್ರಿ ಈ ಟ್ರಿಪಲ್ ಪಾಯಿಂಟ್ ಅಲ್ಲಿ ಏನಂತಂದ್ರ ನಮ್ಗೆ ಲಿಕ್ವಿಡ್ ಸಿಗುತ್ತಾ, ಸಾಲಿಡ್ ಸಿಗುತ್ತಾ, ಗ್ಯಾಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ವಾಟರ್, ದ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಇಸ್ 0.01 ಡಿಗ್ರಿ ಸೆಲ್ಸಿಯಸ್. 0.01 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನಾಗುತ್ತಾ ವಾಟರ್ ಲಿಕ್ವಿಡ್ ಸಿಗುತ್ತಾ, ಸಾಲಿಡ್ ಸಿಗುತ್ತಾ, ಗ್ಯಾಸಸ್ ಸಿಗುತ್ತೆ, ಹೌದಾ. ನೋಡ್ರಿ, ಸೊ ನಮಗ ಓನ್ಲಿ ಲಿಕ್ವಿಡ್ ಯಾವಾಗ ಸಿಗುತ್ತೆ ಅಂತಂದ್ರ ಒಂದ್ ಯಾವ್ದೋ ಒಂದು ಸಬ್ಸ್ಟೆನ್ಸ್ ತಗೊಂಡು ಅದನ್ನ ಮೆಲ್ಟ್ ಮಾಡಿದ್ರೆ, ನೀವು ಅದನ್ನ ಮೆಲ್ಟ್ ಮಾಡಿದ್ರೆ ಅದ ಏನಾಗುತ್ತೆ ನಿಮ್ಗದು ಲಿಕ್ವಿಡ್ ಆಗುತ್ತೆ, ಹೌದಾ. ಆಮೇಲೆ ಅದನ್ನ ನೀವು ಬಾಯ್ಲ್ ಮಾಡಿದ್ರೆ ಏನಾಗುತ್ತದು ಗ್ಯಾಸ್ ಆಗುತ್ತೆ. ಸೊ ಲಿಕ್ವಿಡ್ ಎಕ್ಸಿಸ್ಟ್ ಬಿಟ್ವೀನ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ನೋಡಿ ಏನ್ ಸಿಗುತ್ತೆ ನಮ್ಗದು ಕಂಪ್ಲೀಟ್ ಏನಿರುತ್ತ ಲಿಕ್ವಿಡ್ ಇರುತ್ತೆ. ಸೊ ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಆಪ್ಷನ್ ಎ ಏನಾಗುತ್ತೆ ನಮ್ದು ಈಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತದು. ನೆಕ್ಸ್ಟ್, the pressure of real gases is less than that of ideal gas because ನೋಡಿ ಸಿಂಪಲ್ ಇದೆ ಇದು. ನಾವು ಐಡಿಯಲ್ ಗ್ಯಾಸ್ ಅಂದ್ರೆ ಏನ್ ಅನ್ಕೊಂಡಿದೀವಿ ನೆನಪಿದೆ, ಅಸಂಪ್ಷನ್ಸ್, ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಗ್ಯಾಸ್ ಮಾಲಿಕ್ಯೂಲ್. ಗ್ಯಾಸ್ ಮಾಲಿಕ್ಯೂಲ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಅಂತ ಅನ್ಕೊಂಡಿದೀವಿ, ಹೌದಾ. ಇದ್ರ ಬೇಸ್ ಮೇಲೆ ನಾವ್ ಏನ್ ಡಿರೈವ್ ಮಾಡಿದೀವಿ, PV = nRT ಅಂತ ಡಿರೈವ್ ಮಾಡಿದೀವಿ, ಹೌದಾ. PV = nRT. But in real gases, what happens? In case of real gases, there exist intermolecular forces of attraction. ಏನಾಗುತ್ತೆ ನಮ್ಗೆ intermolecular force of attraction ಎಕ್ಸಿಸ್ಟ್ ಆಗುತ್ತೆ. ನೀವು ರಿಯಲ್ ಗ್ಯಾಸ್ ತಗೊಂಡ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೆ ಏನ್ ಮಾಡುತ್ತಾ, ಡ್ಯೂ ಟು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದ ಗ್ಯಾಸಿಯಸ್ ಮಾಲಿಕ್ಯೂಲ್ ಕಮ್ ನಿಯರ್ ಟು ಒನ್ ಅನದರ್. ಗ್ಯಾಸ್ ಮಾಲಿಕ್ಯೂಲ್ ಏನ್ ಮಾಡ್ತಾವ ಅಂದ್ರ ಒಂದಕ್ಕೊಂದು ಏನ್ ಮಾಡ್ತಾವ ಅಂದ್ರೆ ಸಮೀಪ ಬರ್ತಾವ, ಹೌದಾ. ಸೊ ದೇ ಇನ್ಕ್ರೀಸ್ ದಿ ಪ್ರೆಷರ್, ದೇರ್ ಫೋರ್ ದೇ ಹ್ಯಾವ್ ಇನ್ಕ್ರೀಸ್ ಆಗೋದಿಲ್ಲ, ಕಡಿಮೆ ಆಗುತ್ತೆ. ದೇ ಹ್ಯಾವ್ ಲೆಸ್ ಪ್ರೆಷರ್. ವಾಲ್ಯೂಮ್ ಕಡಿಮೆ ಆಗುತ್ತೆ, ಹೌದಿಲ್ಲ. ಇಲ್ಲಿ ವಾಲ್ಯೂಮ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಅರ್ಥ ಆಯ್ತಿದು. ಇಲ್ಲಿ ಮಾಲಿಕ್ಯೂಲ್ಗಳಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋ ಸಲುವಾಗಿ ಅಲ್ಲಿ ಏನಾಗುತ್ತೆ ನಮ್ಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಇಲ್ಲಿ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಿಲ್ಲ. ನೋಡಿ, ನೀವು ಏನಾದ್ರೂ ಐಡಿಯಲ್ ಗ್ಯಾಸ್ ತಗೊಂಡ್ರೆ ಮಾಲಿಕ್ಯೂಲ್ಸ್ ಎಲ್ಲ ಹೆಂಗಿರ್ತಾವ ಅಂದ್ರ ಫ್ರೀ ಇರ್ತಾವ, ಒಂದಕ್ಕೊಂದು ಓಪನ್ ಇರ್ತಾವ, ಹೌದಾ. ದೇ ಕ್ಯಾನ್ ಎಕ್ಸರ್ಟ್ ಪ್ರೆಷರ್ ಆನ್ ದಿ ಕಂಟೈನರ್. ಬಟ್ ರಿಯಲ್ ಗ್ಯಾಸ್ ಮಾಲಿಕ್ಯೂಲ್ ತಗೊಂಡ್ರೆ ದ ರಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಅಟ್ರಾಕ್ಟ್ ವಿತ್ ಈಚ್ ಅದರ್, ಹೌದಾ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಪ್ರೆಷರ್ ಏನ್ ಮಾಡ್ತವೆ ಇಲ್ಲಿ ಕಡಿಮೆ ಎಕ್ಸರ್ಟ್ ಮಾಡ್ತವೆ.
ಸೊ ದ ಆಪ್ಷನ್ ಈಸ್ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡ್ರಿ ಈಗ increase in the kinetic energy is wrong, increase in the number of collisions is wrong, intermolecular attraction due to the intermolecular attraction. Option C is our correct answer. Option C ಏನಾಗುತ್ತೆ ನಮ್ಗೆ ಈಗ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌದಾ? Okay, so the next question. For an ideal gas, the compressibility factor is ideal gas ಗೆ compressibility factor ಏನಿರುತ್ತೆ? For ideal gas, you can write PV is equals to nRT. PV equal to nRT. Compressibility factor formula ಏನು? Compressibility factor. The formula of compressibility factor is Z is equals to PV divided by nRT. Both are equal, so the value will be 1. Value ಏನಾಗುತ್ತೆ 1 ಆಗುತ್ತೆ. For ideal gases, the compressibility factor is 1. Compressibility factor is 1 for ideal gases. 1 for ideal gases. Okay, see. At constant pressure, volume of a given mass of gas is directly proportional to the temperature of the gas. So this is our Charles law. Idu namdu enidu Charles law. Okay. So ಈಗ ನೋಡಿ ಇದನ್ನ equation ಹೆಂಗ್ ಬರೆಯೋಣ? V is directly proportional to T ಅಂತ ಹೇಳ್ಬೋದು ನಾವು ಇದನ್ನ. V is directly proportional to T. So V is equals to K into T. V is equals to K into T. ಹೌದಾ? So K is equals to ಏನಂತ ಬರೆಯಬಹುದು ನಾವು ಇದನ್ನ? V by T ಅಂತ ಬರೆಯಬಹುದಾ? K is equals to V by T. So option A, it can represent Charles law. ಹೌದಾ? ಇದು ನಮ್ದು ಆನ್ಸರ್ ಆಗೋದಿಲ್ಲ. It can represent Charles law. Next. To this equation, ಈ equation ಏನು ಮಾಡೋಣ ಅಂತಂದ್ರೆ apply log on both the sides. Equation 2 ಏನು ಮಾಡೋಣ? Apply log on both the sides. Log V is equals to log K plus log of T. Log of T. ನೋಡಿ ಇಲ್ಲಿ ಯಾವ ತರ ಇದೆಯಾ? Log V is equals to log K plus log T. It can also represent Charles law. ಇದೇನ್ ಮಾಡುತ್ತೆ ನಮ್ದು ಚಾರ್ಲ್ಸ್ ಲಾ ರಿಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಅದನ್ನ ಡಿಫರೆನ್ಸಿಯೇಟ್ ಮಾಡಿ differentiate this term. ಈ ಟರ್ಮ್ ಏನ್ ಮಾಡೋಣ ಈಗ ಲ್ಯಾನ್ ಅಲ್ಲಿ ತಗೋಣ. ಅಪ್ಲೈ ಲ್ಯಾನ್ ಟು ದಿ ಇಕ್ವೇಶನ್ 2. ಲ್ಯಾನ್ ಟು ದಿ ಇಕ್ವೇಶನ್ 2 ಏನಾಗುತ್ತೆ ಇದು? ಲ್ಯಾನ್ ವಿ ಇಸ್ ಈಕ್ವಲ್ಸ್ ಟು ಲ್ಯಾನ್ ಕೆ ಪ್ಲಸ್ ಲ್ಯಾನ್ ಟಿ. ಹೌದಾ? ಸೊ ಲ್ಯಾನ್ ಕೆ ಇಸ್ ಈಕ್ವಲ್ಸ್ ಟು 0. ಡೈರೆಕ್ಟ್ ಆಗಿ ಬರೆಯೋದು ಬೇಡ, ಅದನ್ನ ಡಿಫರೆನ್ಸಿಯೇಟ್ ಮಾಡಿದ ಮೇಲೆ ಬರೆಯೋಣ. If you differentiate this, what happens? Differentiate ಮಾಡಿದ್ರೆ ಏನು ಬರುತ್ತೆ ನೋಡಿ ಇದನ್ನ? d by dt of ln v is equals to d by dt of ln v is equals to d by dt of ln k plus d by dt of ln t. ಹೌದಾ? So now see here, d by dt of ln k ಅಂದ್ರೆ ಏನು? ln k is constant, so differentiation of any constant is 0. So d by dt of ln v is equals to ಏನಾಗುತ್ತೆ ಇದು? d by dt of ln t ಏನಾಗುತ್ತೆ ಇದು? differentiation of log x ಅಥವಾ differentiation of d by dt of log x ಇದ್ರೆ ಏನಾಗ್ತಿದೆ ನಮ್ಗೆ ಇದು? 1 by x ಆಗ್ತಿತ್ತಾ? So it will be 1 divided by t. So d by dt of ln v is equals to 1 by t. Even option D can also represent our Charles equation. But ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇವರು? This do not represent our Charles equation. ಯಾಕೆ ನೋಡಿ ನಮ್ದು ಏನಾಗುತ್ತೆ? log v is equals to log k plus log t. Suppose ನೀವೇನಾದ್ರೂ log k ಇಲ್ಲಿ ಇಟ್ಟು log t ನ ಈ ಕಡೆ ತಂದ್ರೆ ಏನಾಗುತ್ತೆ ಅದು? log v minus log t ಆಗುತ್ತೆ. ಬಟ್ ಇವರು log v plus log t ಅಂತ ಕೊಟ್ಟಿದ್ದಾರೆ. So option C is our answer. Option C ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ.